ಈಗ ಮೂವಿ ಸ್ಟಾರ್ಟ್ ಆಕತ್ರಿ. ಸ್ಟಾರ್ಟ್ ಆದ ಬಳಿಕ ಒಬ್ಬ ರಾಜನ ತೋರಿಸ್ತಾರು. ರಾಜಾಗ ಎಲ್ಲ ಸುಖ ಸಂಪತ್ತು ಎಲ್ಲ ಇರ್ತೈತಿ. ಆದ್ರೆ ನೆಮ್ಮದಿ ಅನ್ನೋದು ಇರಂಗಿಲ್ಲ. ಎಲ್ಲಾ ಕಡೆ ತಿರುಗಾಡ್ತಾನೋ ರಾಜ, ಎಲ್ಲೂ ಕೂಡ ನೆಮ್ಮದಿ ಸಿಗಂಗಿಲ್ಲ. ಹಂಗಾಗಿ ಒಬ್ಬ ಸಾಧು ಇದ್ದಾವ ಏನ್ ಹೇಳ್ತಾನಪ್ಪ ಅಂದ್ರ, ನಿನಗೆ ನೆಮ್ಮದಿ ಸಿಗ್ಬೇಕಪ್ಪ ಅಂದ್ರ ಇದನ್ನೆಲ್ಲವನ್ನ ಬಿಟ್ಟ ಕಾಡಿನ ಕಡೆ ಹೋಗು, ಅಂದ್ರೆ ಹುಡುಕಾಡು, ಅವಾಗ ನಿನಗೆ ಆ ಒಂದು ನೆಮ್ಮದಿ ಸಿಗ್ತೈತಿ ಅಂತ ಹೇಳ್ತಾನ. ಹಂಗ ರಾಜನೂ ಕೂಡ ಎಲ್ಲವನ್ನ ಬಿಟ್ಟ ಕಾಡಿನ ಮೂಲಕ ಕಾಡಿಗೆ ಹೋಗ್ತಾನ. ಆ ಕಾಡಿನೊಳಗೆ ಹೋಗಾಗ ಅಲ್ಲಿ ಒಂದು ಕಲ್ಲು ಕಾಣ್ತತಿ. ಆ ಕಲ್ಲಿನ ಮುಂದೆ ಹೋಗಿ ನಿಂತ ಬಳಿಕ ರಾಜಾಗ ಆ ಸಾಧು ಹೇಳಿದ ಮಾತುಗಳೆಲ್ಲ ಕೇಳಾಕತ್ತಾವ್ರಿ. ಅಂದ್ರ ಯಾರೋ ನಿನ್ನನ್ನ ನೋಡಿದ ಬಳಿಕ, ಆ ಒಂದು ಕಲ್ಲನ್ನ ನೋಡಿದ ಬಳಿಕ ನಿನಗೆ ಸಮಾಧಾನ ಆತಂದ್ರೆ ಆ ಒಂದು ಕಲ್ಲಿನಾಗ ಏನೋ ಶಕ್ತಿ ಐತಿ ಅಂತ ಹೇಳ್ತಾನೋ. ಅವಾಗ ರಾಜ ಆ ಒಂದು ಕಲ್ಲಿನ ಮುನ್ನಿತ್ತ ತನ್ನ ಶಸ್ತ್ರವನ್ನ ತ್ಯಾಗ ಮಾಡಿ ಇಲ್ಲಿ ಆ ಒಂದು ನೆಮ್ಮದಿ ಅನ್ನೋದು ರಾಜಾಗ ಸಿಗ್ತೈತಿ. ಆ ಒಂದು ಕಲ್ಲನ್ನು ನೋಡಿದ ಬಳಿಕ ಈ ಕಲ್ಲಿನ ಮುಂದೆ ಕೈ ಜೋಡಿಸಿ ನಿಂತಾಗ ಅಲ್ಲಿದ್ದ ಅಂದ್ರೆ ಆ ಒಂದು ಜಾಗವನ್ನ, ಆ ಕಲ್ಲನ್ನ ಪೂಜೆ ಮಾಡುವ ಕಾಡಿನ ಜನರು ಇರ್ತಾರ, ಆ ಜನರಿಗೆ ಜಾಗ ಬೇಕಾಗಿರ್ತೈತಿ. ನಾ ಈ ಕಲ್ಲನ್ನ ಕೊಡ್ಲಾಕೇನಿಲ್ಲ, ಆದ್ರೆ ಕಾಡಿನ ಜನರಿಗೆ ಏನು ಕೊಡ್ತೈತಿ ಕೇಳೋಣ. ರಾಜ ಕೆಲವೊಂದಿಷ್ಟು ಜಾಗವನ್ನ ಆ ಒಂದು ಊರಿನ ಜನರಿಗೆ ಬಿಟ್ಕೊಡ್ತಾನೋ. ಅಂದ್ರೆ ತನ್ನ ಇದ್ರೊಳಗಿನ ಜಾಗವನ್ನ ಆ ಊರಿನ ಜನರಿಗೆ ಬಿಟ್ಕೊಡ್ತಾನೆ. ಕೆಲವು ವರ್ಷಗಳ ನಂತರ ಅಂದ್ರೆ ರಾಜನ ಸಂತತಿಯಿಂದನ ಮತ್ತು ಆ ಜಾಗವನ್ನ ಮರಳಿ ಪಡಿಯಾಕ ಆ ಒಬ್ಬ ವ್ಯಕ್ತಿ ಬರ್ತಾನ್ರಿ. ಬಂದ್ ಏನ್ ಕೇಳ್ತಾನಪ್ಪ ಅಂದ್ರೆ, ಈ ಜಾಗವನ್ನ ನಮಗ್ ಕೂಡ ಹೇಳ್ತಾನೋ. ಆದ್ರೆ ಅಲ್ಲಿ ಸ್ವಲ್ಪ ದೈವದ ಪಂಜುರ್ಲಿ ದೈವದ ಬಗ್ಗೆ ಒಂದು ಕೋಲ ಅನ್ನೋ ಜಾತ್ರೆ ರೀತಿ ಮಾಡ್ತಿರ್ತಾರೆ. ಆ ಜಾತ್ರೆ ಒಳಗ ಆ ದೈವ ನರ್ತಕ ಒಬ್ಬಿರ್ತಾನೋ, ಅವನ ಮನೆ ಒಳಗ ದೈವ ಬರ್ತೈತಿ ಅನ್ನೋ ಒಂದು ನಂಬಿಕೆ ಇರ್ತೈತಿ. ರಾಜನ ಸಂತತಿ ಆ ದೈವವನ್ನ ಪ್ರಶ್ನೆ ಮಾಡ್ತಾನೋ, ಈ ಜಾಗವನ್ನ ನಮಗ್ ಬಿಟ್ಕೊಡ್ರಿ ಅಂತ ಹೇಳಿ. ಅವಾಗ ಆ ದೈವ ನರ್ತಕ್ಕಿದ್ದವ ಏನ್ ಕೇಳ್ತಾನಪ್ಪ ಅಂದ್ರೆ, ಈ ಒಂದು ಜಾಗವನ್ನ ನಾವು ಕೊಡ್ತೀವಿ, ಆದ್ರೆ ಇಟ್ಟು ದಿನ ನನಗೆ ಕೊಟ್ಟಂತ ನೆಮ್ಮದಿಯನ್ನ ಕೊಡಾಕತ್ತೇನೆ ನಿಮ್ಮ ಕೈಲಿ ಹೊಳ್ಳಿ ಅಂತ ಕೇಳ್ತಾನೋ. ಅವಾಗ ಈ ಮಾತನ್ನ ಯಾರಂದ್ರು, ದೈವ ನರ್ತಕ ಮಾತಾಡಿದೋ ಅಥವಾ ಆ ದೈವ ಮಾತಾಡಿದೋ ಅಂತ ಕೇಳ್ತಾನೋ. ಅವಾಗ ಒಂದು ಮಾತು ಏನ್ ಹೇಳ್ತಾನಪ್ಪ, ದೈವ ನರ್ತಕ್ಕಿದ್ದವ ನಾನು ನನ್ನ ಗಾಡಿನೊಳಗೆ ಹೋಗ್ಕೊಂಡು ಅಲ್ಲಿ ಹುಡುಕ್ಯಾಡ್ರಿ, ಅವಾಗ ನಾ ಸಿಕ್ಕಿನಪ್ಪ ಅಂದ್ರೆ ನೀವು ಜಾಗವನ್ನ ತೋರಿ, ನಾ ಸಿಗ್ಲಿಲ್ಲ ಅಂದ್ರೆ ನೀವು ಜಾಗವನ್ನ ಜನರಿಗೆ ಕೊಡ್ಬೇಕಂತ ಹೇಳಿ ಅಲ್ಲಿಂದ ಹುಡ್ಕೋತ ಕಾಡಿನಾಗ ಹೋಗಿ ಮಾಯ ಹಾಕನ್ರಿ. ಮಾಯದ ಬಳಿಕ ಈ ಕಡೆ ಆ ಒಬ್ಬ ರಾಜನ ಸಂತತಿ ಇದ್ದವ ಕೋರ್ಟಿನಾಗ ಹೋಗುವಾಗ ಕೋರ್ಟಿನ ಮೆಟ್ಟಿಲ್ ಮ್ಯಾಗ ರಕ್ತಕಾರಿ ಸತ್ತ ಅಂತೇಳಿ ನಮಗೆ ತೋರಿಸ್ತಾರೆ. ನಿನ್ನ ಮ್ಯಾಗ ಮೂವಿ ಸ್ಟೋರಿ ಏನಕ್ಕೈತಪ್ಪ ಅಂದ್ರೆ, ಕತೆ ಇದ್ದಿದ್ದು ಹೋಗಿ ಈಗ ನಿಜವಾದ ಕತೆಗೆ ಬರ್ತದೆ. ಅಂದ್ರೆ ಇಲ್ಲಿ ಹೀರೋನ ತೋರಿಸ್ತಾರ. ಹೀರೋ ಇದ್ದವ ಕಂಬಳ ರೀತಿಯಾಗಿ ಆಚರಣೆ ಮಾಡ್ತಾರಲ್ಲಿ. ಆ ಕಂಬಳ ಅಂದ್ರೆ ಕೋಣಗಳನ್ನು ತಗೊಂಡ ಓಡಿಸೋದು, ಯಾರ ಟೈಮಿಂಗ್ ಒಳಗೆ ಕಡಿಮೆ ಟೈಮಿಂಗ್ ಓಡಿಸಿರ್ತಾರಲ್ಲಿ ಅವ್ರಿಗೆ ಬಹುಮಾನ ಇರ್ತದೆ. ಹಿಂಗೆ ಓಡಿಸ್ತಾನೋ ಅವಾಗ ಹೀರೋ ಬರ್ತಾನೋ. ಇಲ್ಲಿ ದನಿಯ ಕೋಣಗಳು ಸಹಿತ ಎರಡಿರ್ತಾವೆ. ಇಲ್ಲಿ ಆ ಎರಡರ ಮಧ್ಯೆ ಏರ್ಪಟ್ಟಾಗ ಪ್ರತಿ ವರ್ಷನೂ ಕೂಡ ನಮ್ಮ ಹೀರೋನ ಕೋಣಗಳು ಗೆಲ್ತಿರ್ತಾವ ಅನ್ನೋದು ನಮ್ಗೆ ತೋರಿಸ್ತಾರೋ. ಹಾಗಾಗಿ ಈ ಸಲ ಏನು ಮಾಡ್ತಾರಪ್ಪ ಅಂದ್ರೆ, ದನಿ ಕೋಣಗಳು ಗೆಲ್ತಾವ ಹೇಳ್ತಾರೋ. ಆದ್ರೆ ಈ ಒಂದು ಟೈಮಿಂಗನ್ನು ಹಚ್ಕೊಂಡು ಯಾರು ಕೂತಿರ್ತಾರಪ್ಪ ಅಂದ್ರೆ, ಈ ಹೀರೋನ ಕಡೆ ಇದ್ದ ಒಬ್ಬ ಹುಡುಗ ಆ ಒಂದು ಟೈಮಿಂಗನ್ನು ಹಚ್ಕೊಂಡು ಕೂತಿರ್ತಾನೋ. ಅವಾಗ ಇಲ್ಲಿ ಏನು ಗೊತ್ತಾಕತಿ, ಈ ಒಂದು ಟೈಮಿಂಗ್ ಒಳಗೆ ಏನೋ ಮಸಲತ್ ಮಾಡ್ಯಾರ ಅಂತ ಹೇಳಿ ಹೀರೋ ಗೊತ್ತಾದ ಬಳಿಕ ಆ ಸುಧಾಕರ ಅನ್ನುವಂಥ ವ್ಯಕ್ತಿಯನ್ನ ಹೋಗಿ ಬಡಿಯಾಕತ್ತಾನ. ಇಲ್ಲಿ ಸ್ವಲ್ಪ ಫೈಟಿಂಗ್ ನಡೀತೈತಿ. ಆ ದನಿನೂ ಕೂಡ ಆ ಸುಧಾಕರ ಅಥವಾ ಅವನ ಕಡೆ ಇದ್ದ ಜನರನ್ನ ಬೈತಾನೆ. ಪ್ರತಿ ವರ್ಷನೂ ಕೂಡ ಈ ಹೀರೋನ ಕೋಣನ ಗೆಲ್ತಿತ್ತು, ಈಗ ಯಾಕೆ ಕೊಟ್ಟಾರಿ, ಅದನ್ನ ಹೋಗಿ ಆ ಮೆಡಲ್ ತಂದ ಇವ್ನು ಕೊಡ್ರಿ ಕೇಳ್ತಾನು. ಮೆಡಲ್ಲು ಕೂಡ ಹೋಗಿ ವಾಪಸ್ ತೊಗೊಂಡು ಬರ್ತಾನ್ರಿ ಹೀರೋ. ಪೊಲೀಸರು ಇದ್ದವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರಂದ್ರೆ, ಆ ಒಂದು ಕಾಡು ಬೆಟ್ಟ ಜಾಗವನ್ನ ಸರ್ವೆ ಮಾಡಬೇಕು ಅಂದ್ರೆ ಬಹಳಷ್ಟು ಅತಿಕ್ರಮಣವಾಗಿ ಈ ಜಾಗದ ಮೇಲೆ ಜನರು ಬಂದಾರು ಅಂತ ಹೇಳಿ ಈಗ ಮಾತಾಡ್ತಾರೆ. ಹಂಗೆ ಮಾತಾಡ್ಕೊತಿದ್ದಾಗ ಕಾಡಿನಿಂದ ಕೆಲವು ಜನರು ಸೊಪ್ಪು ಸದಿಗಳನ್ನ ಒಯ್ತಿರ್ತಾರೆ, ಕಟ್ಟಿಗೆಗಳನ್ನ. ಎದಕ್ಕಂದ್ರೆ ಜಾತ್ರೆ ಸಲುವಾಗಿ ಒಯ್ತಿರ್ತಾರೆ. ಅದನ್ನ ತಡೆದ ಆ ಫಾರೆಸ್ಟ್ ಆಫೀಸರ್ ಏನ್ ಮಾಡ್ತಾನಪ್ಪ ಅಂದ್ರೆ, ಇದನ್ನ ನಿನ್ ಮ್ಯಾಗ ಯಾರು ಒಯ್ಬೇಡ್ರಿ, ನಮ್ಮ ಪರ್ಮಿಷನ್ ತಗೊಂಡ ಒಯ್ಬೇಕು ಅಂತ ಹೇಳ್ತಾನು. ಅನ್ನೋದ್ರೊಳಗಾಗಿ ಆ ಹೀರೋನು ಕೂಡ ಅಲ್ಲಿ ಹೋಗಿ ತೊಗೊಂಡು ಹೋಗಿ ಏನ್ ತಲೆ ಕೆಡಿಸಬೇಡ್ರಿ, ನಿಮ್ಗಿಂತ ಮೊದಲು ನಾವು ಇದ್ದಿದ್ದೀವಿ ಇಲ್ಲಿ ಅಂತ ಹೇಳಿ ಫಾರೆಸ್ಟ್ ಆಫೀಸರ್ಗ ಮತ್ತು ನಮ್ಮ ಹೀರೋಗ ಇಲ್ಲಿದಿಂದ ಕಿರಿಕಿರಿ ಶುರು ಆಕೈತಿ. ರಾತ್ರಿ ಏನ್ ಮಾಡಿರ್ತಾನಪ್ಪ ಅಂದ್ರೆ, ಹೀರೋ ಮತ್ತು ಅವನ ಜೋಡಿದ್ದ ಸ್ನೇಹಿತರನ್ನ ಸೇರ್ಕೊಂಡ ಆ ಒಂದು ಕಾಡು ಬೆಟ್ಟ ಒಳಗೆ ಬರಪಾದಿ ಅಂತ ಹೇಳಿ ಜಾಗ ಇರ್ತೈತಿ. ಆ ಜಾಗದೊಳಗೆ ಬೇಟೆಯಾಡಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಹಂದಿಯನ್ನ ಬೇಟೆ ಆಡ್ತಾನೋ. ಇದು ಪೊಲೀಸರಿಗೂ ಕೂಡ ಗೊತ್ತಾಗತ್ತೆ. ರಾತ್ರಿ ಬೇಟೆ ಆಡಿದ್ದ ಹಂದಿಯನ್ನ ಬೇಟೆ ಆಡ್ಕೊಂಡು ಬಂದ ಊಟ ಮಾಡಿ ಮಕ್ಕೊಂಡಿರ್ತಾನೋ. ಮಕ್ಕೊಂಡಾಗ ಮುಂಜಾನೆ ಎದ್ದ ಬಳಿಕ ತಾಯಿಗೆ ಏನು ಗೊತ್ತಾಗತ್ತಪ್ಪ ಅಂದ್ರೆ, ಈ ಮತ್ತ ಹಂದಿಯನ್ನ ಬೇಟೆ ಆಡಿ ಬಂದ ಅಂತ ಹೇಳಿ ಗೊತ್ತಾಗತ್ತೆ. ಪಕ್ಕ ತಾಯಿ ಇದ್ದಕ್ಕೆ ಏನ್ ಮಾಡ್ತಾಳಪ್ಪ ಅಂದ್ರೆ, ಅವನನ್ನ ಹೊಡ್ಯಾಕತ್ತಾಳು. ಸ್ನೇಹಿತರನ್ನು ಕೂಡ ಹೊಡಿತಾಳ್ರಿ ತಾಯಿ. ಅವಾಗ ಅಲ್ಲೇ ಉಳಿದ ಹಂದಿಯನ್ನ ತಗೊಂಡ ಆ ಒಂದು ಹಂದಿಯನ್ನ ಕೊಡಾಕತ್ ಹೇಳಿ ದನಿ ಮನೆಗೆ ಕೊಡ್ತಾರು. ಕೊಟ್ಟ ಬಳಿಕ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ದನಿ ಇದ್ದವ ಹೋಗಿ ಈ ಒಂದು ನಿಮ್ಮ ಕಾಡಿನ ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲ ಒಂದ್ಸಲ ಸರಿ ಮಾಡ್ಕೊಡಿ, ಅದ್ರ ಸಂಬಂಧ ಲಾಯರ್ ಬಂದಾರ ಅಂತ ಹೇಳ್ತಾನೆ. ಅವಾಗ ಇವ್ರೂ ಕೂಡ ಅವನ ದನಿಯ ಮಾತಿಗೆ ಒಪ್ಕೊಂಡು ಅದಕ್ಕೆಲ್ಲ ಒಪ್ಕೋತಾನ್ರಿ. ಇನ್ನು ಮುಂದಿನ ದಿನದಾಗ ಏನು ತೋರ್ತಾರಪ್ಪ ಅಂದ್ರೆ, ಜಾತ್ರೆ ನಡೀತೈತಿ ಅಂದ್ರೆ ಕೋಲ ನಡೀತಿರ್ತೈತಿ. ನಡೆಯುವಾಗ ಪಟಾಕಿ ಹೊಡಿತಿರ್ತಾರೆ. ಪಟಾಕಿ ಹೊಡಿಯುವಾಗ ದೂರಿಂದ ಕೂತ ಈ ಒಬ್ಬ ಪೊಲೀಸ್ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಗೆ ಗೊತ್ತಾಕತಿ, ಅದನ್ನ ತಡಿಬೇಕು, ಕಾಡಿನ ಪ್ರಾಣಿಗಳು ತೊಂದರೆ ಆಕತಿ ಹೇಳಿ ಪಟಾಕಿ ಹೊಡಿಬೇಡ್ರಿ ಅಂತ ಕೇಳಕ್ ಬರ್ತಾನೆ. ಹಂಗೆ ಇಲ್ಲಿ ನಮಗೆ ಹೀರೋಯಿನ್ ಅವ್ರನ್ನ ಕೂಡ ತೋರಿಸ್ತಾರೆ. ಈ ಕಡೆ ಪೊಲೀಸರು ಈ ಒಂದು ಪಟಾಕಿನ ಹೊಡಿಬೇಡ್ರಿ ಅಂತ ಹೇಳಕ್ ಬಂದಾಗ ಮತ್ತ ಇಲ್ಲಿ ಹೀರೋಗ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಗೆ ಮತ್ತು ಈ ಜಗಳ ಇಲ್ಲಿಂದ ಜಗಳ ಸ್ವಲ್ಪ ಬೇರೆ ಹಂತಕ್ಕೆ ಹೋಗ್ತೈತಿ. ದನಿ ಇದ್ದವ ಈ ಜಗಳವನ್ನ ಬಿಡಿಸ್ತಾನ್ರಿ. ಹೀರೋಯಿನಿ ಇದ್ದಾರೆ ಏನ್ ಮಾಡ್ತಾರಪ್ಪ ಅಂದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಅನ್ನ ಮುಗಿಸ್ಕೊಂಡು ಬಂದಿರ್ತಾರ. ಈಗ ಅದ ಒಂದು ಜಾಗದಾಗ ಕೆಲಸವನ್ನ ಕೊಡ್ಸತ್ ಹೇಳಿ ದನಿ ಮೂಲಕನ ಕೆಲಸವನ್ನ
ಕೊಡಿಸ್ತಾರೆ ಅದ ಒಂದು ಜಾಗದಾಗ. ಫಸ್ಟ್ನೇ ದಿನ ಹೋದ ದಿನ ಏನಾಕೈತಿಪ್ಪ ಅಂದ್ರೆ ಆ ಒಂದು ಡ್ಯೂಟಿಗೆ ಹಾಕ್ತಾರೆ. ಡ್ಯೂಟಿಗೆ ಹಾಕಿದ ಬಳಕನ ಮುಂದಿನ ದಿನನೇ ಏನಾಕೈತಿಪ್ಪ ಅಂದ್ರೆ ಊರಿನ ಬಗ್ಗೆ ಸರ್ವೆ ಮಾಡಕತ್ತೇಳಿ ಪೊಲೀಸರು ಎಲ್ಲರೂ ಸೇರಿ ಆ ಒಂದು ಜಾಗಕ್ಕೆ ಬರ್ತಾರೆ. ಬಂದ ಬಳಕ ಇಲ್ಲಿ ಹೀರೋಯಿನ್ ಕೂಡ ಇರ್ತಾವೆ. ಸರ್ವೆ ಮಾಡಕತ್ತೇಳಿ ಬರ್ತಾರೆ. ಬಂದಾಗ ಅಲ್ಲಿ ಸ್ವಲ್ಪ ದನಿಗೆ ಹಾಕೈತಿ, ಸರ್ವೆ ಮಾಡಬೇಡ್ರಿ, ನೀವೇನು ಮಾಡಾಕತ್ತೀರಿ ಬೈತಾರ್ರಿ ಊರನವ್ರು. ಆದರೂ ಪೊಲೀಸರು ಕೇಳಂಗಿಲ್ಲ. ಬಂದ ಆ ಒಂದು ಕಲ್ಲನ್ನು ಹಾಕಿ ಸರ್ವೆಯನ್ನು ಮಾಡಾಕತ್ತಿರ್ತಾರೆ. ಅನ್ನೋದ್ರೊಳಗಾಗಿ ಆ ಒಂದು ಸರ್ವೆ ಮಾಡೋರಿಗೆ ಮತ್ತು ಊರಿನವ್ರಿಗೆ ಜಗಳ ನಡ್ತಿರ್ತೈತಿ. ಅಲ್ಲಿ ಆ ಹೀರೋ ಇದ್ದಾವ ಬರ್ತಾನ್ರಿ. ಬಂದ ಅಲ್ಲಿ ಕೂಡ ಫೈಟ್ ಆಗ್ತಾನೆ. ಅವಾಗ ಸ್ವಲ್ಪ ಏನಾಕೈತಿ ಅಂದ್ರೆ ಇಲ್ಲಿ ಹೀರೋಯಿನಿಯವ್ರ ಮ್ಯಾಗ ಸಿಟ್ಟು ಹಾಕನ್ರಿ ಹೀರೋ. ನಮ್ಮ ಜೋಡನೆಗಿದ್ದ ಪೊಲೀಸರು ಜೋಡಿ ಸೇರಿ ನಮ್ಮ ಜಾಗಕ್ಕೆ ಬೇಲಿ ಹಾಕಕ್ಕೆ ಬಂದಿದ್ದೀವಿ ಅಂತ ಸ್ವಲ್ಪ ಎಲ್ಲರೂ ಊರನಾರ ಆಗಲಿ ಆ ಹೀರೋ ಆಗಲಿ ಸಿಟ್ಟು ಹಾಕೈತಿ. ಅವಾಗ ಹೀರೋ ಇದ್ದ ಎಲ್ಲರನ್ನೂ ಹೊಡೆಯುವಾಗ ಪೊಲೀಸರುಗಳು ಬಂದ ಹೀರೋನನ್ನು ಕಟ್ಟಿ ಹಾಕಿ ಆ ಒಂದು ಜಾಗದ ಬಗ್ಗೆ ಗೊತ್ತಲ್ಲ ಸರ್ವೆ ಮಾಡ್ಕೊಂಡ ಹೊಕ್ಕಾರಿ ಪೊಲೀಸರು. ಹಂಗ ಇಲ್ಲಿ ಇನ್ನ ಕೂಡ ಆ ಸಿಟ್ಟಿನೊಳಗೆ ಇರ್ತಾನ್ರಿ ಆ ಹೀರೋ ಅನ್ನೋದು ನಮಗೆ ತೋರಿಸ್ತಾರೆ. ಮುಂದಿನ ಸೀನ್ದಾಗ ಏನಾಕೈತಪ್ಪ ಅಂದ್ರೆ ಈಗ ಎಲ್ಲರೂ ಸೇರಿ ಆ ದನಿ ಮನಿ ಮುಂದೆ ಕೊಟ್ಟ ಆ ಒಂದು ಡಾಕ್ಯುಮೆಂಟ್ಗಳಿಗೆ ಸಹಿ ಮಾಡ್ತಿರ್ತಾರೆ. ಈ ಸಿಚುವೇಶನ್ ನಡೆದಾಗ ಒಬ್ಬ ಏನ್ ಮಾಡ್ತಾನಪ್ಪ ಅಂದ್ರೆ ದನಿ ಮನಿ ಒಳಗೆ ಹೋಗಿ ದನಿ ಚಂದ ಐತಿ ಮನಿ ನೋಡಕತ್ತಿ ಒಳಗೆ ಹೋಗ್ತಿರ್ತಾನ. ಹೋಗುವಾಗ ದನಿಯ ಆಳುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಇವನನ್ನು ಹೊಡೆದ ಹೊರಗೆ ಹಾಕ್ತಾರ. ಇವನನ್ನ ಹೊಡೆದಿದ್ದ ನೋಡಿದ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ಹೋಗಿ ಅವನನ್ನು ಹೊಡ್ಯಾಕ ಹೋಗ್ತಾನ. ಮತ್ತೊಬ್ಬ ಹೀರೋನ್ ಜೋಡಿದ್ದ ಅವ್ನ ಸ್ನೇಹಿತನು ಕೂಡ ಅವನ ಹೊಡ್ಯಾಕ ಮನಿ ಒಳಗೆ ಹೋಗ್ಬೇಕಂತ ಮಾಡ್ತಾನ. ಆದ್ರೆ ಹೀರೋ ಇದ್ದ ಏನ್ ಮಾಡ್ತಾನಪ್ಪ ಅಂದ್ರೆ ಮನಿ ಒಳಗೆ ಹೋಗಬೇಡ, ಹೊರಗಿದ್ದ ಗಟ್ಟ ನಮ್ಮ ಕರ್ತವ್ಯ ಅಂತ ಹೇಳ್ತಾನ್ರಿ. ಅಲ್ಲಿಂದ ಮನಿ ಒಳಗೆ ಹೋಗೋದನ್ನು ತಡಿತಾನ್ರಿ ಹೀರೋಪ್ಪ. ಅಂದ್ರೆ ಒಂದ್ಸಲ ಹೀರೋಗ ಈಗ ರಾತ್ರಿ ಕನಸಿನೊಳಗೆ ಹಂಗ ಆ ಪಂಜುರ್ಲಿ ದೈವ ಕಾಣ್ತಿರ್ತೈತಿ. ಅದರಿಂದ ಹೆದರಿಕೆಯಾಗಿ ಪಂಜುರ್ಲಿ ದೈವದ ಬಗ್ಗೆ ರಾತ್ರಿ ಎಲ್ಲ ಒಮ್ಮೆ ಎಚ್ಚರಾಗಿ ಕುಂಡಿರ್ತಿರ್ತಾನ್ರಿ ಹೀರೋ. ಈಗ ಹಿಂಗೆ ಕೂತಾಗ ಮುಂಜಾನೆ ಆಗಿರ್ತೈತಿ, ಕೂತಿರ್ತಾರು. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಬರ್ತಾರು, ಮತ್ತು ಸರ್ವೆ ಮಾಡಕತ್ತಿ ಬರ್ತಾರೋ. ಅವಾಗ ಹೀರೋ ಇದ್ದಾವ ಏನು ಮಾಡ್ತಾನಪ್ಪ ಅಂದ್ರೆ ಇನ್ನು ಮ್ಯಾಗ ಈ ಪೊಲೀಸರನ್ನ ಕೆಲಸ ಹೋಗಿಸೋ ಸಲುವಾಗಿನ ಕಾಡಿನೊಳಗೆ ಮರಗಳನ್ನು ಎಲ್ಲ ರೀತಿಯಾಗಿ ಅಕ್ರಮ ಕೆಲಸಗಳನ್ನು ಮಾಡಾಕತ್ತಾರ್ರಿ. ಬ್ಯಾಟೆ ಆಡೋದು, ಮರ ಕಡಿದು ಮಾಡಾಕತ್ತಾರು. ಹಂಗ ಒಂದ್ಸಲ ಏನೈತಪ್ಪ ಅಂದ್ರೆ ರಾತ್ರಿ ಇರ್ತೈತಿ, ಮಳಿ ಬರಾತಿರ್ತೈತಿ. ಅವಾಗ ಒಂದು ದೊಡ್ಡ ಮರವನ್ನ ಕಡಿಯೋದು ಆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ ಕೆಲಸವನ್ನ ಮುಗಿಸ್ಬೇಕು ಅನ್ನೋ ಸಲುವಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಹೀರೋ ಆ ಒಂದು ಜಾಗದೊಳಗೆ ಮರವನ್ನ ಕಡಿದಿರ್ತಾರ. ಕಡಿಯುವಾಗ ಆ ಒಬ್ಬ ಸುಧಾಕರ್ ಇದ್ದವ ಈ ಒಬ್ಬ ಪೊಲೀಸನ್ನ ಕರ್ಕೊಂಡ ನಾ ನಿಮ್ಮನ್ನ ಆ ಒಂದು ಆ ಶಿವ ಅಂದ್ರೆ ಹೀರೋ ಮತ್ತು ಹೀರೋನ್ ಗ್ಯಾಂಗನ್ನ ಹಿಡಿಸ್ಕೊಡ್ತಾನೆ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾನ. ಹಂಗ ಕರ್ಕೊಂಡು ಕಾಡಿನೊಳಗೆ ಹೋಗುವಾಗ ಆ ಕಾಡಿನಾಗ ಅಲ್ಲೇ ಮರವನ್ನ ಕಡ್ಕೋತಿರ್ತಾರ್ರಿ ಹೀರೋ ಮತ್ತು ಹೀರೋ ದೋಸ್ತರು. ಇವ್ರು ಬರೋದ್ರೊಳಗಾಗಿನ ಆ ಒಂದು ಅರ್ಧ ಕಡ್ದು ಬಿಟ್ಟಿದ್ದ ಮರ ಏನಾಕೈತಪ್ಪ ಅಂದ್ರೆ ಈ ಒಂದು ಪೊಲೀಸ್ ಜೀಪ್ ಮ್ಯಾಗ ಬೀಳ್ತದೆ. ಈಗ ಏನು ಗೊತ್ತಾಕತ್ತಪ್ಪ ಅಂದ್ರೆ ಆ ಒಂದು ಮರವನ್ನ ಕಡ್ದಿದ್ದ ಈ ಪೊಲೀಸರನ್ನ ಕೊಲ್ಲುವ ಸಲುವಾಗಿರ್ತೀವಿ ಎಲ್ಲ ಕಡೆ ಕದ್ದಿ ಬಿಡ್ತಾರೆ. ಇದರಿಂದ ಪೊಲೀಸರು ಕೂಡ ಆ ಒಂದು ಹೀರೋ ಮತ್ತು ಹೀರೋನ ಗೆಳೆಯರನ್ನ ಹುಡುಕಾಡಕತ್ತಾರೋ. ಇವಾಗ ಏನು ಹೇಳ್ತಾನಪ್ಪ ಅಂದ್ರೆ ದನಿ ಇನ್ಮ್ಯಾಗ ನೀ ಈ ಕೆಲಸ ಮಾಡಬಾರ್ದಾಗಿತ್ತು ಅನ್ಕತನ ಈ ಒಂದು ಸ್ವಲ್ಪ ಶಾಂತ ಆಗುತ್ತಾನ, ಹೋಗಿ ಕಾಡಿನಾಗ ತಲೆ ಮಸ್ಕೊಂಡು ಹೋಗು ಹೇಳಿ ದನಿನೂ ಕೂಡ ಈ ಹೀರೋಗ ಹೇಳ್ತಾನೆ. ಕಾಡಿನೊಳಗೆ ಹಂಗ ಕೂತಿರ್ತಾರೆ. ಕೂತಾಗ ರಾತ್ರಿ ಹೋಗಿ ಮನೆಗೆ ಹೋಗಿ ಹಂಗಾರಿ ಮಾಡಿ ಬರ್ಬೇಕಂತ ಹೇಳಿ ಬರ್ತಾರ್ರಿ. ಎಲ್ಲರೂ ಸೇರಿ ಎಲ್ಲಿದ್ದು ತಮ್ಗೆ ಊಟಕ್ಕೆ ಬೇಕಾದ ಪದಾರ್ಥಗಳನ್ನು ತೊಗೊಂಡು ಹೋಗಕ್ಕೆ ಬಂದಿರ್ತಾರೆ. ಹಂಗೆ ಊಟ ಮಾಡಕ್ಕೆ ಕೂತಾಗ ಇಲ್ಲಿ ಪೊಲೀಸರು ಎಲ್ಲ ರೀತಿಯಾಗಿ ಇವ್ರನ್ನ ತಪಾಸಣೆ ಮಾಡ್ತಿರ್ತಾರೆ. ಅಂದ್ರೆ ಇವ್ರು ಎಲ್ಲಿರ್ತಾರು, ಇವ್ರನ್ನ ಹೆಂಗಾರಿ ಮಾಡಿ ಹಿಡಿಬೇಕು ಅನ್ನುವ ಸಲುವಾಗಿನ ಮಾಡ್ತಿರ್ತಾರೆ. ಹಂಗ ಈ ಕಡೆ ಇಲ್ಲಿ ಪೊಲೀಸರ ಕೈಯಾಗ ಭಟ್ರು ಸಿಗ್ತಾರೆ. ಆದರೂ ಭಟ್ರು ಕೂಡ ತಪ್ಪಿಸ್ಕೊಂಡು ಇಲ್ಲಿಂದ ಹೋಗಿ ಬರ್ತಾರೆ. ಹೋಗುವಾಗ ಒಂದು ಸಂದ ಏನಾಗ್ತದೆ ಬಾಂಬನ್ನ ತೆಗೆದ ಹೋಗ್ಯಾಕ ಹೋಗ್ಕಾನು ಆ ಪೊಲೀಸರ ಮ್ಯಾಗ ಮತ್ತೊಂದು ಬಾಂಬ್ ಸಿಡ್ದೈತಿ ಅನ್ನೋ ಒಂದು ಬಿಂಬಿಕೆನೂ ಕೂಡ ಇಲ್ಲಿ ತಯಾರಾಕೈತಿ. ಹಂಗ ಈ ಕಡೆ ಪೊಲೀಸರು ದವಾಖಾನೆಗಿದ್ದಾಗ ಕೆಲವು ಅಧಿಕಾರಿಗಳು ಬಂದು ಪೊಲೀಸರನ್ನ ಬೇಯ್ತಾರ. ದಿನಸಿಂದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ಕಾಡಿನಾಗ ಎಲ್ಲರೂ ಸೇರಿ ಮಾಡ್ಕೊಳ್ತಾರೆ. ಮಾಡ್ಕೊಂಡಾಗ ಹೀರೋಯಿನ್ ಇದ್ದವರು ಊಟವನ್ನು ತೊಗೊಂಡು ಬರ್ತಾರ. ಊಟವನ್ನು ಮಾಡಿ ಇಲ್ಲಿಂದ ಹೋಗುವಾಗ ಮತ್ತು ಹೀರೋಗ ಮತ್ತು ಹೀರೋಯಿನಿಗೆ ಇನ್ನೂ ಕೂಡ ಜಗಳ ಹಂಗೆ ಇರ್ತೈತಿ ರೀ, ಮುನಿಸಿರ್ತೈತಿ. ಅವಾಗ ಸಿಟ್ಟಿಗೆದ್ದು ಬೇದ ಬಳಕ ಹೀರೋಯಿನ್ ಬಗ್ಗೆ ಎಲ್ಲವನ್ನು ತೊಗೊಂಡು ಹೋಗ್ತಾಳೆ. ಅವಾಗ ಸಿಟ್ಟಿಗೆದ್ದು ಹೋಗ್ಯಾಳ ಅಂತ ಹೇಳಿ ಏನು ಮಾಡ್ತಾನಪ್ಪ ಅಂದ್ರೆ ಹೀರೋ ಮತ್ತು ರಾತ್ರಿ ನಾ ಹೋಗಿ ಬರ್ತಂತ ಹೇಳಿ ಆ ಒಂದು ಮನೆಗೆ ಬರ್ತಾನೆ. ಮನೆಗೆ ಬಂದ ಬಳಕ ಅಲ್ಲಿ ಊಟ ಮಾಡಿ ರಾತ್ರಿ ಮಕ್ಕೊಂಡಾಗ ಅಂದ್ರೆ ಹೀರೋ ಕೆಲವು ಕೈಲಾಸ ಅಂತ ಹೇಳಿ ಒಂದು ಜಾಗ ಇರ್ತೈತಿ. ಅಂದ್ರೆ ಹೀರೋ ಅಲ್ಲಿ ಕಂಟಿನ್ಯೂ ಆಗಿ ಮಕ್ಕೋತಿರ್ತಾನೆ, ಮರದ ಮ್ಯಾಗ ಇರ್ತೈತಿ. ಅವ್ನು ನಮ್ಗೆ ತೋರಿಸ್ತಾರೋ. ಹಂಗೆ ಆ ಒಂದು ಜಾಗಕ್ಕೆ ಈಗ ಹೀರೋ ಹೋಗಿ ಮಕ್ಕೊಂಡಾಗ ಹೀರೋಯಿನಿ ಕೂಡ ಅಲ್ಲಿ ಹೋಗಿ ಹೋಗ್ಕಾಳು. ಆ ಕೈಲಾಸದಾಗ ಹೋಗಿ ಹೀರೋಯಿನಿ ಮತ್ತು ಹೀರೋ ಮಾತಾಡ್ಕೊಂಡು ಕೂತಾಗ ಹೀರೋ ಏನು ಹೇಳ್ತಾನಪ್ಪ ಅಂದ್ರೆ ನಾ ಸರೆಂಡರ್ ಆಗ್ತೀನಿ ಕೇಳ್ತಾನೆ. ಆದ್ರೆ ಹೀರೋಯಿನಿ ಬ್ಯಾಡ ಅಂತ ಹೇಳ್ತಾಳು. ಈಗ ಇರೋ ಕೇಸನ್ನು ನಿನ್ನ ಮ್ಯಾಗ ಕಟ್ಟಿ ನಿನ್ನನ್ನು ಹೊರಗೆ ಬರಲ್ದಂಗೆ ಮಾಡ್ತಾರೋ ಅಂತ ಹೇಳ್ತಾಳು. ಆದ್ರೂ ಏನಕ್ಕೈತೆ ಆಗಲಿ ನಾವು ಆ ಒಂದು ಸರೆಂಡರ್ ಹಾಕೋಣ ಹೇಳುವಾಗನ ಮುಂಜಾನೆ ಆಗಿರ್ತೈತಿ. ಮುಂಜಾನೆ ಆದ ಬಳಿಕ ಏನು ಮಾಡ್ತಾರಪ್ಪ ಅಂದ್ರೆ ಕೆಳಗಿಳಿದು ಬರುವಾಗನೇ ನಮ್ಗೊಂದು ಟ್ವಿಸ್ಟ್ ಏನು ಗೊತ್ತಾಗ್ತಾರೋ ಪೊಲೀಸ್ ಇದ್ದಾವ ಅಲ್ಲೇ ಕೆಳಗೆ ಕೂತಿರ್ತಾನೆ ರೀ. ಫಾರೆಸ್ಟ್ ಆಫೀಸರ್ ಕೆಳಗೆ ಕೂತಿರ್ತಾನೋ, ಕೆಲವು ಪೊಲೀಸರು ಜೊತೆಗಿನ ಕೆಳಗಿಳಿದು ಬರ್ತಾನೋ. ಆ ಒಂದು ಬಂದೂಕು ತಂದಿರ್ತಾನೆ ರೀ, ಗನ್ ಒಂದು ತಂದಿರ್ತಾನೆ ರೀ ಹೀರೋ. ಆ ಒಂದು ಗನ್ನನ್ನು ತೊಗೊಂಡನ್ನ ಕೆಳಗೆ ಬರ್ತಾನೋ ಪೊಲೀಸ್. ಇಲ್ಲಿ ಕೆಳಗೆ ಬಂದ ಅವನು ಹೀರೋಯಿನಿಯನ್ನ ಮನೆ ಕಳಿಸ್ಬೇಕು ಹೋಗುವ ಅಂತ ಹೇಳ್ತಾನೋ. ಆದ್ರೂ ಹೀರೋಯಿನ್ ಹೋಗಂಗಿಲ್ಲ. ಅವಾಗ ಸ್ವಲ್ಪ ಒಬ್ಬ ಯಾವ ಕಾನ್ಸ್ಟೇಬಲ್ ಇದ್ದಾವ ಹೀರೋನನ್ನು ಬಿಡಾಕತ್ತಾನೋ. ಅವಾಗ ಪೊಲೀಸ್ ಆಫೀಸರ್ ಇದ್ದಾವ ಬೇಡ ನಾ ಮಾತಾಡಕತ್ತೋದು ಸೈಡ್ ನಿಂದ ಅಂತ ಹೇಳ್ತಾನೆ. ಹೀರೋಯಿನಿ ಬಗ್ಗೆ ಆ ಪೊಲೀಸ್ ಆಫೀಸರ ಏನೋ ಕೆಟ್ಟ ಮಾತಾಡೋಣ ಹೀರೋ ಅವನು ಹೊಡ್ಯಾಕತ್ತೀನೋ ಮಾಡ್ತಾನೆ. ಅವಾಗ ಶಿವನ ಅಂದರೆ ಹೀರೋನನ್ನ ಗನ್ನ ಇರ್ತಿತ್ತು ಲೋಡ್ ಆಗಿದ್ದ ಬಾ ಅಂತ ಹೇಳ್ತಾನೆ. ಇಲ್ಲಾಂದ್ರೆ ಗುಂಡು ಹೊಡಿತೀನಿ ಅಂತ ಹೇಳುವಾಗ ಹಂಗೆ ಆ ಒಂದು ಗುರಿಯನ್ನು ತೊಗೊಂಡು ಆಕಾಶನಾಗ ಹಾರಿಸ್ತಾನೆ ರೀ. ಹಾರಿಸಿದ ಬಳಿಕ ಇಲ್ಲಿ ಆ ಒಂದು ಗನ್ ಇದ್ದಿದ್ದು ಏನಾಗಿರ್ತಪ್ಪ ಅಂದ್ರೆ ಮುಂದೆ ಫೈರ್ ಹಾಕಿರ್ತೈತಿ, ಹಿಂದೂ ಫೈರ್ ಹಾಕಿರ್ತೈತಿ ಅನ್ನೋದು ತೋರಿಸ್ತಾರೆ. ಅವಾಗ ಎರಡು ಕಡೆ ಫೈರ್ ಆದ ಬಳಿಕ ಆ ಒಂದು ಗನ್ನಿನ ಹಿಂದಿನ
ಕಡೆಯಿಂದ ಫೈರ್ ಆಗ್ಬೇಕು, ಕಿವಿಗೆ ಹತ್ತತ್ರಿ. ಆ ಪೊಲೀಸಿನ ಕಿವಿಗೆ ಹತ್ತಿದ್ಬೇಕು, ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡ ಜೀಪ್ ಗಾಡಿ ಕುಣಿಸ್ಕೊಂಡ. ಮತ್ತು ಹಂಗೆ ಈ ಕಡೆ ಪೊಲೀಸರು ಕಿವಿಗೆ ರಕ್ತ ಸೋರ್ತಿರ್ತೈತಿ, ಅವನನ್ನು ಕುಣಿಸ್ಕೊಂಡು ದವಾಖಾನೆ ಹಾಕಕ್ಕೆ, ಮತ್ತು ಹಂಗೆ ಇವನನ್ನು ಜೈಲಿಗೆ ಹಾಕಕ್ಕೆ ಹೋಗ್ಬಿಡ್ತಾರ್ರಿ. ಮತ್ತು ಮುಂದಿನ ಸೀನ್ದಾಗ ಏನು ತೋರಿಸ್ತಾರಪ್ಪ ಅಂದ್ರೆ, ಗುರುವ ಅನ್ನುವಂಥ ಏನು ಕೋಲವನ್ನು ಕಟ್ತಿರ್ತಾನ್ರಿ, ದೈವ ನರ್ತಕ ಏನಿರ್ತಾನ್ರಲ್ಲ, ಅವ ಈಗ ಅವನ ತಲೆಯಾಗ ಏನೋ ವಿಚಾರ ಬಂದು ಏನು ಮಾಡ್ತಾನಪ್ಪ ಅಂದ್ರೆ, ದನಿಗಳಿಗೆ ಫೋನ್ ಹಚ್ಚಿ ಹೇಳ್ತಾನ, ಇನ್ನು ಮ್ಯಾಗ ಎಲ್ಲ ನೀವು ಸರಿ ಮಾಡ್ಕೊಂಡು ಹೋಗ್ಬೇಕು ಹೇಳಿರ್ತಾನ. ಅದಕ್ಕೆ ಆ ದನಿನೂ ಕೂಡ ಆಯ್ತು ನಾ ಇರ್ತೀನಿ ತಲೆ ಕೆಡಿಸೋಬೇಡ ಅಂದಿರ್ತಾನ. ಅಂದಾಗ ಈ ಕಡೆ ಏನಾಕೈತಪ್ಪ ಅಂತಂದ್ರೆ, ಈ ಒಂದು ಏನು ಇವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿರ್ತಾನಲ್ಲ, ಈ ಹೀರೋನನ್ನು ಅರೆಸ್ಟ್ ಮಾಡೋದ್ರೊಳಗಾಗಿನ ಅವನ ಸ್ನೇಹಿತರನ್ನು ಕೂಡ ಅರೆಸ್ಟ್ ಮಾಡಿರ್ತಾರೋ. ಹಂಗ ಇವರನ್ನ ವಿಚಾರಣಾ ಕೈದಿಗಳನ್ನಾಗಿ ಬೇರೆ ಜೈಲಿಗೆ ಶಿಫ್ಟ್ ಕೂಡ ಮಾಡ್ತಾರ್ರಿ. ಇನ್ ಮ್ಯಾಗ ಮತ್ತೆ ಮುಂದಿನ ಸಿಂದಾಗ ಏನಕ್ಕಪ್ಪ ಅಂದ್ರೆ, ಗುರುವ ನಡ್ಕೋತ ಹೋಗಿರ್ತಾನ. ಅವಾಗ ಧನಿ ಇದ್ದವ ಬಂದ ಇವನನ್ನ ಜೀಪ್ ಕುಣ್ಸ್ಕೊಂಡ ಹೋಗ್ತಾನ. ಜೀಪ್ನೊಳಗೆ ಕುಂಡ್ರಾಕ ಗುರುವ ಒಪ್ಪಂಗಿಲ್ಲ, ಆದ್ರೂ ಕುಣ್ಸ್ಕೊಂಡ ಜೀಪ್ನ್ಯಾಗ ಕುಣ್ಸ್ಕೊಂಡು ಹೋಗ್ತಾನ. ಅವಾಗ ಆ ಒಂದು ಜೀಪ್ನ್ಯಾಗ ಕುಣ್ಸ್ಕೊಂಡು ಹೋಗೋದು ಆ ಒಬ್ಬ ಕತ್ತಿಯನ್ನ ಕಾಯಿಸೋ ಇರ್ತಾನ್ರಿ ಆ ಒಂದು ಊರಾಗ. ಅವನ ನೋಡಿರ್ತಾನ. ಹಂಗ ಆ ಜೀಪ್ನ್ಯಾಗ ಕುಣ್ಸ್ಕೊಂಡ ಆ ಗುರುವನ್ನ ಒಂದ್ ಜಾಗ ಕರ್ಕೊಂಡು ಹೋಗ್ತಾನ. ಆ ಒಂದು ಜಾಗದೊಳಗೆ ಎಕರೆ ಏನ್ ಹೇಳ್ತಾನಪ್ಪ ಅಂದ್ರೆ, ನನ್ನ ಹೊಲ ಇಡ್ಲಿನಿಂದ ಇಟ್ಟೈತಿ ಅಂತ ಹೇಳ್ತಾನ. ಅದನ್ನ ಕೇಳಿಸ್ಕೊಂಡ ನಿನ್ನ ಕಾಡು ಬೆಟ್ಟತನ ಬಿಟ್ಟು ಹೋಗ್ಕೊಂಡು ಬಾ ಅಂತ ಹೇಳಿ ಮತ್ತೆ ಅದ ಜೀಪ್ನೊಳಗೆ ಕುಡಿಸ್ಕೊಂಡ ದನಿ ಹೋಗ್ಕನ್ರಿ. ಅದ ಬಳಕ ರಾತ್ರಿ ಆಕತಿ. ರಾತ್ರಿ ಆದ ಬಳಕ ಒಂದ್ ಜೀಪ್ ಗಾಡಿ ಬಂದ ಆ ದೈವ ಇರುವ ಮನೆಯ ಮುಂದೆ ನಿಂದಿರ್ತೈತಿ. ನಿಂತ ಬಳಕ ಒಂದ್ ಹೆಣ್ಣವನ್ನ ಹಾಕಿ ಆ ಜೀಪ್ ಗಾಡಿ ಹೋಗ್ತೈತಿ. ಆದ ಬಳಕ ನಮ್ಗೆ ಗೊತ್ತಾಗುದೇನಪ್ಪಾ ಅಂದ್ರೆ, ಈ ಒಂದು ಹೆಣ ಹಾಕಿದ್ದು ಆ ಗುರುವನ ಹೆಣನ ಇರ್ತೈತಿ. ಯಾರೋ ಕತ್ತಿಯಿಂದ ಚುಚ್ಚಿ ಅವನನ್ನ ಕೊಂದಾರೋ ಅನ್ನೋದು ಕಾಣ್ತೈತಿ. ಅಲ್ಲಿಂದ ಈ ಸುದ್ದಿಯನ್ನ ಸಹಿತ ಆ ಒಂದು ಜೈಲ್ನಾಗಿರುವಂತ ಒಬ್ಬ ಹೀರೋಗ ಈ ಸುದ್ದಿಯನ್ನ ಕೂಡ ಮುಟ್ಟಿಸ್ತಾರ. ಮುಟ್ಟಿಸಿ ಹೀರೋನು ಕೂಡ ಸ್ವಲ್ಪ ಇಲ್ಲಿ ತನ್ನ ತಮ್ಮನ ಆಗಿರ್ತಾನ್ರಿ ಆ ಒಬ್ಬ ಗುರುವನ ಅಂತ ಸ್ವಲ್ಪ ಇಲ್ಲು ಹಾಕಾನ. ಹಂಗ ಇನ್ ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ, ಪೊಲೀಸರ ತಕ್ಕ ಬಂದ ಏನ್ ಹೇಳ್ತಾನಪ್ಪ ಅಂದ್ರೆ, ಕೋರ್ಟ್ ಮೂಲಕನೇ ಈ ಒಂದ್ ಜಾಗಕ್ಕೆ ರಿಪ್ಲೈ ಕೊಟ್ಟತ್ರಿ ಊರಿನ ಜನರ ಹೇಳ್ತಾರೋ. ಅವಾಗ ಆ ಡಾಕ್ಯುಮೆಂಟ್ಸ್ ಗೊತ್ತಾಗೋದು ಏನಪ್ಪಾ ಅಂದ್ರೆ, ಕೋರ್ಟಿನ ಮೂಲಕ ಜನರು ಉತ್ತರ ಕೊಟ್ಟಿಲ್ಲ, ಆ ದನಿ ಉತ್ತರ ಕೊಟ್ಟ ಅನ್ನೋದು ಪೊಲೀಸರಿಗೆ ಗೊತ್ತಾಕತಿ. ಅವಾಗ ವಿಚಾರ ಏನಾಕೈತಪ್ಪ ಅಂದ್ರೆ, ಮತ್ತೆ ಒಂದು ಆಫೀಸ್ಗೆ ಹೋಗಿ ನೋಡ್ತಾರೋ. ನೋಡಿದ ಬಳಿಕ ಅಲ್ಲಿ ಏನು ಗೊತ್ತಾಕತಿ, ಈ ಜಾಗವನ್ನೆಲ್ಲ ಅವೇನು ಸಹಿ ಮಾಡತ್ತೆ ಏನು ಎಲ್ಲ ಊರಿನ ಜನರ ಕಡೆ ಸಹಿ ಮಾಡ್ಸ್ಕೊಂಡಿರ್ತಾನೆ. ಆ ದನಿ ಆ ತನ್ನ ಹೆಸರಿಗೆ ಆ ಜಾಗವನ್ನೆಲ್ಲ ಮಾಡಿಸ್ಕೊಳ್ಳೋ ಸಲುವಾಗಿನ ಆ ಊರಿನ ಜನರ ಕಡೆ ಸಹಿ ಮಾಡ್ಸ್ಕೊಂಡಿರ್ತಾನೋ ಅನ್ನೋದು ಗೊತ್ತಾಗತ್ತಿ. ಎಲ್ಲ ಡಾಕ್ಯುಮೆಂಟ್ಗಳು ದನಿ ಹೆಸರಿನ ಆಗ್ಯಾವು ಅನ್ನೋದು ಇಲ್ಲಮೂ ಗೊತ್ತಾಗತ್ತೆ. ಇಲ್ಲಿ ಮತ್ತೊಂದು ಏನಾಕೈತಪ್ಪ ಅಂದ್ರೆ, ಹಿಂಗೆ ಪೊಲೀಸರು ಮತ್ತು ಆ ಭಂಡಾರದ ಮನೆಯ ಒಬ್ಬಿರ್ತಾನೋ, ಅವು ಇಬ್ರು ಸೇರಿ ಮಾತಾಡ್ಕೊತ ಕೂತಾಗನ ಆ ಒಬ್ಬ ಮತ್ತೊಬ್ಬ ವ್ಯಕ್ತಿ ಇದ್ದಾವ ಆ ದನಿಗೆ ಫೋನ್ ಹಚ್ತಾನೋ. ಅಲ್ಲೇ ಫೋನ್ ಹಚ್ಚಿ ಇಡ್ತಾನೋ. ಅವಾಗ ಒಂದು ಮಾತುಕತೆ ಏನು ನಡೀತಿಪ್ಪ ಅದ್ರೊಳಗೆ ಪೊಲೀಸ್ ಏನು ಹೇಳ್ತಾನೋ, ಒಮ್ಮೆ ಏನು ಮಾಡಬೇಕು, ಇದನ್ನು ರಿಸರ್ವ್ ಫಾರೆಸ್ಟ್ ಅಂತ ಘೋಷಣೆ ಮಾಡಬೇಕು. ಘೋಷಣೆ ಮಾಡಿದ ಬಳಿಕ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋಬೋದು. ಆ ಸರ್ವೆ ಮಾಡಿದಾಗ ಯಾರು ಹೆಸರಲ್ಲೇ ಜಾಗ ಇತ್ತು ಅವ್ರ ಹೆಸರನ್ನ ಈ ಒಂದು ಜಾಗ ಆಕೈತಿ ಅನ್ನೋದನ್ನು ಹೇಳ್ತಾನೆ ರೀ. ಹಂಗೆ ಹೇಳುವಾಗ ಈ ಮಾತನ್ನು ಕೂಡ ಆ ಒಬ್ಬ ದನಿ ಕೇಳಿಸುತ್ತಿರ್ತಾನೋ. ಇಲ್ಲಿ ಏನು ಒಂದು ಪಾಯಿಂಟ್ ಏನಂತಪ್ಪ ಅಂದ್ರೆ, ಈ ಭಂಡಾರದ ಮನೆಯ ಮಿತ ಏನಂತಪ್ಪ ಅಂದ್ರೆ, ಹೀರೋ ಈ ಟೈಮ್ದಾಗ ಆ ಶಿವ ಅನ್ನೋದು ಇರಬೇಕಾಗಿತ್ತು. ಅವಾಗ ಈ ಕಥೆನ ಬೇರೆ ಇತ್ತು ತಾನು. ಅವಾಗ ಹೀರೋ ಆ ದನಿ ಕೂಡ ಶಿವನನ್ನ ಬಿಡಿಸಾಕ ಪ್ರಯತ್ನ ಮಾಡ್ತಾನೆ. ಸಿಂದಾಗಿ ಏನು ತೋರಿಸ್ತಾರಪ್ಪ ಅಂದ್ರೆ, ಆ ಗುರುವನನ್ನ ಯಾವ ರೀತಿಯಾಗಿ ಕೊಂದಿದ್ದು ಅನ್ನೋದನ್ನು ತೋರಿಸ್ತಾರೆ. ಅಂದ್ರೆ ದನಿನ ಅವನನ್ನ ಮತ್ತೆ ಜೀಪ್ನೊಳಗೆ ಕುಣ್ಸ್ಕೊಂಡ ಬಿಟ್ಟು ಬರ್ತಂತ ಹೇಳಿ ಹೋಗುವಾಗ, ನಾ ಆ ಜಾಗ ಏನು ನಿಮ್ಮವ್ರ ಜಾಗ ಅದಲ್ಲ, ಅಲ್ಲಿ ಎಲ್ಲರನ್ನೂ ಬಿಡಿಸಿ ಕಳಿಸ್ಬೇಕು. ಅವಾಗ ನಾನು ನಿನಗೆ 5 ಎಕರೆ ಜಾಗ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಆ ಗುರು ಏನು ಮಾಡ್ತಾನೆ, ಹಿಂಗೆ ಹೇಳಂಗಿಲ್ಲ ಅಂತಾನು. ಆದ್ರೂ ಕೂಡ ನೀ ಹೆಂಗೆ ಹೇಳ್ತಿ ಅಂತ ಹೇಳಿ ಕೆಳಗಿಳಿದು ಮಾತಾಡುವಾಗ ಏನು ಮಾಡ್ತಾನಪ್ಪ ಅಂದ್ರೆ, ಆ ಗುರುವನನ್ನ ಇದ ದನಿನ ಚಾಕುವಿನಿಂದ ಚುಚ್ಚಿ ಕೊಂದಿರ್ತಾನೆ ರೀ ಅನ್ನೋದು ನಮಗೆ ತೋರಿಸ್ತೈತಿ. ಅಂದ್ರೆ ಈ ಮಾತನ್ನ ತನ್ನ ಮಗನಿಗೆ ಹೇಳ್ತಿರ್ತಾನೆ ರೀ ಆ ಒಬ್ಬ ದನಿ. ಮುಂದಿನ ಚಿಂದಾಗ ಏನು ತೋರಿಸ್ತಪ್ಪ ಅಂದ್ರೆ, ಈ ಭಂಡಾರದ ಮನೆ ಇದ್ದಾವ ಏನು ಮಾಡ್ತಾನಪ್ಪ ಅಂದ್ರೆ, ಅವನನ್ನ ಅಂದ್ರೆ ಹೀರೋನನ್ನ ಬೇಲ್ ಕೊಟ್ಟ ಬಿಡ್ಸ್ಕೊಂಡ್ ಬರ್ತಾನೆ ರೀ. ಬಿಡ್ಸ್ಕೊಂಡ್ ಬಂದ ಬಳಿಕ ಆ ಹೀರೋ ಈ ಹೊರಗೆ ಬರುವುದರೊಳಗಾಗಿನ ಆ ದನಿಗೆ ಈ ವಿಷಯ ಗೊತ್ತಾಗಿ ಅವನ ಹುಡುಗರನ್ನ ಕಳಿಸಿ, ನಿನ್ನನ್ನ ದನಿಗಳು ಕರೆಯಕತ್ತಾರೋ ಬಾ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡ ಆ ದನಿಯ ಫ್ಯಾಕ್ಟ್ರಿಗೆ ಹೋಗ್ತಾರ್ರಿ. ಫ್ಯಾಕ್ಟ್ರಿಗೆ ಹೋಗ್ಬೇಕು, ಅಲ್ಲಿ ಕುಡ್ಕೋತ ಕೂತಿರ್ತಾರೆ. ಆ ಹೀರೋನ ಸ್ನೇಹಿತರನ್ನೆಲ್ಲರನ್ನು ಮನೆ ಕಳ್ಸತ್ ಹೇಳ್ತಾನೆ. ಹೀರೋ ಒಬ್ಬನ ನಿಂದಿರ್ತಾನೆ. ನಿಂತ ಅಲ್ಲಿ ಏನು ಹೇಳ್ತಾನಪ್ಪ ಅಂದ್ರೆ, ದನಿ ಇದ್ದವ, ಈ ನಿನ್ನ ತಮ್ಮನನ್ನ ಗುರುವನನ್ನ ಕೊಂದವ ಯಾರ ಅನ್ನೋದು ಗೊತ್ತೈತೆ ಅಂತ ಕೇಳ್ತಾನ. ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವಾಗ ಏನು ಮಾಡ್ತಾನಪ್ಪ ಅಂದ್ರೆ, ದನಿ ಇದ್ದಾವ ಏನೋ ಒಂದು ತಲೆಯಾಗ ಕೊಡ್ತಾನೆ ಹೀರೋದಂದ್ರೆ, ಆ ಒಬ್ಬ ಪೊಲೀಸ್ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ನ ಈ ಒಂದು ನಿನ್ನ ತಮ್ಮನನ್ನ ಕೊಂದಾನು ಅಂತ ಹೇಳ್ತಾನೆ. ಯಾಕಂದ್ರೆ ಆ ಕೋಲ ಅಂದ್ರೆ ಜಾತ್ರೆ ನಿಂದ್ರಸಾಕು ಪ್ರಯತ್ನ ಪಟ್ಟವ ಅವನ, ನಿನ್ನ ಜೈಲಿಗೆ ಕಳಿಸಿದವ ಅವನ, ಹಂಗಾಗಿ ನಿನ್ನ ಗುರುವನನ್ನು ಕೊಂದವನು ಅವನ ಅಂತ ಹೇಳಿ ಈಗ ದನಿ ಇದ್ದವ ಆ ಒಬ್ಬ ಹೀರೋನ ಮುಂದೆ ಹೇಳಿಬೇಕು. ಹೀರೋನು ಕೂಡ ಸಿಟ್ಟಾಗಿ ಗಾಡಿ ಮ್ಯಾಗ ಹೋಗಿಬಿಡ್ತಾನೆ ರೀ ಅಲ್ಲಿಂದ. ಯಾಕಂದ್ರೆ ಈ ಒಂದು ಪ್ಲಾನಿಂಗ್ ಎಲ್ಲ ಆ ದನಿದ ಇರ್ತದೆ. ಹಂಗೆ ಬೈಕ್ ಮ್ಯಾಗ ಕೂತ ಅವನನ್ನು ಕೊಲ್ಬೇಕಂತ ಹೋಗ್ಕಾನು. ಕೊಲ್ಲುವಾಗ ನನ್ನ ಮಧ್ಯದಾಗ ಮಚ್ಚನ್ನು ಕಾಯಿಸೋ ಸಲುವಾಗಿನ ಆ ಒಂದು ಜಾಗ ಇರ್ತೈತಿ, ಆ ಜಾಗಕ್ಕೆ ಹೋಗ್ಕಾನು. ಹಂಗಾಗಿ ದನಿ ಏನು ಹೇಳಿರ್ತಾನಪ್ಪ ಮತ್ತೊಂದು ಅಂದ್ರೆ, ಇವ ಆ ಪೊಲೀಸನನ್ನ ಕೊಂದ ಬಳಕ ಇವನನ್ನು ಸಹಿತ ಕೊಂದು ಬಿಡ್ರಿ ಅಂತ ಹೇಳಿರ್ತಾನು. ಅವಾಗ ಕತ್ತಿ ಕಾಯಿಸೋ ಸಲುವಾಗಿ ಆ ಒಂದು ಬೆಂಕಿ ಕೇಂದ್ರದಾಗ ಹಾಕಿರ್ತಾನೆ. ಅವಾಗ ಆ ಒಬ್ಬ ಕತ್ತಿ ಕಾಯಿಸೋ ವ್ಯಕ್ತಿ ಏನು ಆ ಒಂದು ಗಾಡಿ ಒಳಗೆ ಹೋಗುವಾಗ ನೋಡಿರ್ತಾನಲ್ಲ ಗುರುವ ಮತ್ತು ದನಿ ಕೂಡಿ, ಅವಾಗ ಇದ್ದಿದ್ದ ವಿಷಯ ಎಲ್ಲ ಹೇಳಕ್ಕಾಗ್ತಾನು.
ಈ ರೀತಿಯಾಗಿ ಕರ್ಕೊಂಡು ಹೋಗುವಾಗ ಇಬ್ರು ಇದ್ರು ಹೊಳ್ಳಿ ಬರುವಾಗ ಒಬ್ಬ ಇದ್ದ ದನಿ ಅಂತ ಹೇಳ್ತಾನು. ಅವಾಗೂ ಸ್ವಲ್ಪ ವಿಚಾರ ಮಾಡಾಕತ್ತಾನು. ಅನ್ನೋದ್ರೊಳಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ದನಿ ಕಳಿಸಿದ ಹುಡುಗರು ಎಲ್ಲ ಸೇರಿ ನಿಮ್ಮ ಮ್ಯಾಗ ಅಟ್ಯಾಕ್ ಮಾಡ್ತಾರ. ಅಟ್ಯಾಕ್ ಮಾಡಿದ ಬಳಿಕ ಆ ಹೀರೋಗೂ ಏನ್ ಅನ್ಸಾಕತ್ತದ ಅಂದ್ರೆ ದನಿದ ಏನೋ ಇರ್ಬೇಕು ಅಂತ ಅನಿಸ್ತೈತಿ. ಇಲ್ಲಿ ಎಲ್ಲರನ್ನೂ ಬಡ್ದ ಕಳಿಸಿಬಿಡ್ತಾನ್ರಿ ಹೀರೋ. ಇವಾಗ ಯೋಚನೆ ಮಾಡ್ತಾನೋ. ಯೋಚನೆ ಮಾಡಿದ ಬಳಿಕ ಬಹುಶಃ ಆ ನಮ್ಮ ಗುರುವ ಅಥವಾ ನಮ್ಮ ತಮ್ಮನನ್ನ ಕೊಂದವ ಈ ದನಿನ ಅದಾನು ಅನ್ನೋದು ಹೀರೋಗೂ ಕನ್ಫರ್ಮ್ ಆಕೈತಿ. ಮತ್ ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಈ ವಿಷಯ ಗುರುವನನ್ನ ಕೊಂದಿದ್ದು ದನಿನ ಹೀರೋ ಗೊತ್ತಾದ ಬಳಿಕ ಹೀರೋ ಇದ್ದಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮನಿ ಒಳಗನ ಹೋಗ್ಬಿಡ್ತಾನ. ದನಿ ಮನಿ ಒಳಗ ಎಂದೂ ಹೋಗಿರಂಗಿಲ್ಲ. ಆದ್ರೆ ಈಗ ದನಿ ಮನಿ ಒಳಗ ಹೋಗಿ ಕೂತ ಊಟ ಮಾಡಾಕತ್ತಾನು. ಅವಾಗ ಹಂಗ ಊಟ ಮಾಡ್ಕೋತಿ ಸ್ವಲ್ಪ ದನಿಯಾಗಿ ಯಾವ ರೀತಿ ವಿಷಯ ಮುಟ್ಟಿಸ್ಬೇಕು ಆ ರೀತಿ ವಿಷಯವನ್ನ ಈಗ ಹೀರೋ ಇದ್ದಾವ ಮುಟ್ಟಿಸ್ತಾನೆ. ಮುಟ್ಟಿಸಿ ನೀವು ಮಾಡ್ಬೇಕಾಗಿದ್ದೆಲ್ಲ ಮಾಡಿ ಆಗೈತಿ. ಇನ್ನು ಮ್ಯಾಗ ನೀವು ಕೂಡ ಬರ್ರಿ ನಿಮ್ಮ ಸಂಬಂಧ ಕಾಯ್ಕೋತ್ಕೊಂಡಿರ್ತಾನು ಕಾಡು ಬರೋ ಜಾಗಕ್ಕೆ ಬರ್ರಿ ಅಂತ ಹೇಳಿ ಅಲ್ಲಿಂದ ಊಟ ಮಾಡಿ ಎದ್ದು ಬಂದ್ಬಿಡ್ತಾನ. ಬರುವಾಗ ಮಾರ್ಗ ಮಧ್ಯದಾಗ ಏನಾಗೈತಪ್ಪ ಅಂದ್ರೆ ಪಂಜುರ್ಲಿ ದೈವ ಅನ್ನೋದು ಮತ್ತೆ ಹೀರೋನ್ ಕಣ್ಣು ಬರ್ತೈತಿ. ಅಲ್ಲಿಂದ ಬೈಕ್ ಮ್ಯಾಗ ಸ್ಕಿಡ್ ಆಗಿ ಬೀಳ್ತಾನ. ಸ್ಕಿಡ್ ಆಗಿ ಬಿದ್ರು ಆ ಇಲ್ಲಿ ತಕ ಏನ್ ಮಾಡಿರ್ತಂತ ಅಂದ್ರೆ ಆ ದೈವ ಕಾಣಿತಂದ್ರೆ ಅದನ್ನ ಹೆದರಿ ಓಡ್ತಿರ್ತಾನ. ಆದ್ರೆ ಮೊದಲ ಬಾರಿ ಏನ್ ಮಾಡ್ತಾನ ಅಂದ್ರೆ ಹೀರೋ ಆ ದೈವ ಎಕಡೆ ಇರ್ತೈತಿ ಆ ಕಡೆ ಹೋಗಕ್ಕಂತಾನ. ಬಾದ ಅಲ್ಲಿ ಕಾಡಿನೊಳಗ ಏನು ಮೊದಲ ಈ ಹೀರೋನ ತಂದೆನ ಏನ್ ಆಗಿರ್ತಾನಲ್ಲ ಅದ ಜಾಗದಾಗ ನಿಂತು ಗೊತ್ತಾಗ್ಬೇಕು ಸ್ವಲ್ಪ ಎಲ್ಲ ರೀತಿಯಾದ ತಿಳುವಳಿಕೆ ಹೀರೋಗ ಇಲ್ಲಿ ಗೊತ್ತಾಗತ್ತೈತಿ ಅನ್ನೋದು ನಮ್ಗೆ ತೋರಿಸ್ತಾರೆ. ಹಂಗ ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಊರಾಗ ತೋರಿಸ್ತಾರೆ. ಊರಾಗ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಜನರು ಮತ್ತು ಪೊಲೀಸರು ಸೇರಿ ಕೂತಿರ್ತಾರ. ಕೂತಾಗ ಪೊಲೀಸ್ ಏನ್ ಹೇಳ್ತಿರ್ತಪ್ಪ ಅಂದ್ರೆ ಈ ಜಾಗವನ್ನೆಲ್ಲ ಕೂಡ ಆ ದನಿ ಹೆಸರಲ್ಲೇ ಮಾಡ್ಕೊಂಡಾನ. ಅಂದ್ರೆ ದನಿ ನಮಗೆ ಮೋಸ ಮಾಡಿದ ಅನ್ನೋದು ಊರಾನ ಜನರಿಗೆಲ್ಲ ಗೊತ್ತಾಗಿರ್ತದೆ. ಗೊತ್ತಾಗೋದಕ್ಕೆ ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಪೊಲೀಸ್ ಮತ್ತೆ ಏನ್ ಹೇಳ್ತಾನೆ ಊರಾನ ಜನರಿಗೆಲ್ಲ ಈ ಒಂದು ಜಾಗವನ್ನ ನಾವು ರಿಸರ್ವ್ ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡ್ತೀವಿ. ಡಿಕ್ಲೇರ್ ಮಾಡಿದ ಬಳಿಕ ಹೊಳ್ಳಿ ನಮ್ಗೆ ಹೆಂಗೆ ಬರ್ತೈತಿ ಅಂತ ಜಾಗ ಊರನವರು ಕೇಳ್ತಾರ. ಅವಾಗ ಏನ್ ಹೇಳ್ತಾನಪ್ಪ ಅಂದ್ರೆ ನಾವು ಒಂದ್ಸಲ ರಿಸರ್ವ್ ಫಾರೆಸ್ಟ್ ಡಿಕ್ಲೇರ್ ಮಾಡಿದ ಬಳಿಕ ನೀವೆಲ್ಲರೂ ಸೇರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಬಹುದು. ಅವಾಗ ಸಲ್ಲಿಸಿದಾಗ ಅಕಸ್ಮಾತ್ ಸರ್ಕಾರ ಒಪ್ಪಿ ನಿಮಗೆ ಹೊಳ್ಳಿ ಜಾಗವನ್ನ ಕೊಡಾಕ್ ಬರ್ತಂದ್ರೆ ಸರ್ವೆ ಮಾಡಿದಾಗ ಯಾರ ಹೆಸರಲ್ಲೇ ಇರ್ತೈತಿ ಜಾಗ ಅವ್ರಿಗೆ ಈ ಒಂದು ಜಾಗ ಸಿಗ್ತೈತಿ. ಇಲ್ಲಿ ನಿಮ್ಮ ದನಿ ಏನೋ ಆಟ ನಡೆಯಂಗಿಲ್ಲ ಅಂತ ಹೇಳ್ತಾನೋ ಅನ್ನೋದ್ರೊಳಗಾಗಿ ಹೀರೋನು ಕೂಡ ಈಗ ಅಲ್ಲಿ ಬರ್ತಾನೋ. ಬಂದು ಏನ್ ಕೇಳ್ತಾನ ನೋಡ್ತಾನಪ್ಪ ಅಂದ್ರೆ ಈ ಒಂದು ಜಾಗ ಎಲ್ಲ ಒಂದು ನಿಮ್ಮ ದನಿ ಇದ್ದವ ತನ್ನ ಹೆಸರು ಮಾಡ್ಕೊಂಡಾನು ಅಂತ ಹೇಳ್ತಾರ ಊರನ್ ಜನರೆಲ್ಲ. ಅವಾಗ ಹೀರೋನು ಒಂದು ಶಾಕಿಂಗ್ ನ್ಯೂಸ್ ಏನ್ ಹೇಳ್ತಾನಪ್ಪ ಅಂದ್ರೆ ಜಾಗ ಅಟ್ಟ ಅಲ್ಲ ನಮ್ಮ ಗುರುವನನ್ನು ಹೊಂದಿದ್ದು ಆ ಒಬ್ಬ ದನಿನ ಕೇಳ್ತಾನ. ಹೇಳ್ಬೇಕು ಊರನ್ ಜನರಿಗೂ ಶಾಕ್ ಆಕೈತಿ. ಹಂಗ ಇಲ್ಲಿ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಈ ಒಬ್ಬ ದನಿ ತನ್ನ ಎಲ್ಲಾ ಗುಂಡಾಗಳನ್ನ ಕರೆಸಿರ್ತಾನ್ರಿ. ಕರೆಸಿ ಅನ್ನೋದ್ರೊಳಗಾಗಿ ಎಲ್ಲ ಇಟ್ಟು ಮಾತುಕತೆ ನಡೆದ್ರೊಳಗಾಗಿನ ದನಿ ಇದ್ದಾವ ಈಗ ಆ ಒಂದ್ ಜಾಗಕ್ಕೆ ಬರ್ತಾನ. ಬಂದ ಅಲ್ಲಿ ಫೈಟಿಂಗ್ ಶುರು ಆಕೈತಿ. ಅಂದ್ರೆ ಊರನ್ ಜನರ ನಡುವಿನ ಫೈಟ್ ಆಗ್ತೈತಿ. ಮತ್ತೆ ಹಂಗ ಈ ಕಡೆ ಆ ದನಿ ಕರ್ಕೊಂಡ್ ಬಂದಿರ್ತಾನಲ್ಲ ಆ ಒಂದು ಗುಂಡಾಗಳ ಜೋಡಿ ಫೈಟ್ ಆಡಕತ್ತೈತಿ. ಇಲ್ಲಿ ಕೆಲವು ಹಂಗ ಫೈಟ್ ಆಡ್ಕೋತಿದ್ದಾಗ ನಮ್ಮ ಹೀರೋನು ಕೂಡ ಫೈಟ್ ಆಡಕತ್ತ. ಹತ್ತಿದ ಬಳಿಕ ಇಲ್ಲಿ ಬುಳ್ಳ ಅಂತ ಹೇಳಿ ಒಬ್ಬ ಹೀರೋನ್ ಗೆಳೆ ಇರ್ತಾನ ಅವ್ ಸಾಯ್ತಾನ್ರಿ. ಸತ್ ಬಳಿಕ ಹಂಗ ಊರಾನ್ ಜನರು ಸಾಯ್ತಾರು. ಹಂಗ ಈಗ ಕೆಲವು ಗುಂಡಾಗಳು ಸಾಯ್ತಾರ್ರಿ. ಸತ್ತ ಲಾಸ್ಟಿಗೆ ಅಂದ್ರ ಈಗ ಇನ್ ಮ್ಯಾಗ ದನಿಗೆ ಮತ್ತ ಈ ಒಬ್ಬ ನಮ್ಮ ಹೀರೋಗ ಫೈಟಿಂಗ್ ಇರ್ತೈತಿ. ದನಿಯ ಕಡೆ ಏನ್ ಇರ್ತಾನಲ್ಲ ಒಬ್ಬ ವ್ಯಕ್ತಿ ಈ ಹೀರೋನನ್ನ ಬಡಾಕತ್ತಿರ್ತಾನ. ಅವಾಗ ಕುತ್ತಿಗೆಯನ್ನು ತಗೊಂಡು ಏನ್ ಮಾಡ್ತಾನಪ್ಪ ಅಂದ್ರ ಹಿಚ್ಚುತ್ತಾನ. ಹಿಚ್ಚುಕಿದ ಬಳಿಕ ಇಲ್ಲಿ ಹೀರೋ ತನ್ನ ಪ್ರಾಣವನ್ನ ಬಿಟ್ಟ ಅನ್ನೋದು ನಮ್ಗೆ ತೋರಿಸ್ತಾವ. ಹಂಗ ಕೆಳಗೆ ಹೋಗಿದ ಬಳಿಕ ಏನ್ ಮಾಡ್ತಾನಪ್ಪ ಅಂದ್ರೆ ಎತ್ತಿ ಬಿಸಾಕಿ ಹೋಗಿದ ಬಳಿಕ ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಹೀರೋ ಇದ್ದ ಹೋಗಿ ಅಲ್ಲಿ ದೈವದ ಕಲ್ಲು ಇರ್ತೈತಿ. ಆ ಕಲ್ಲಿಗೆ ಹೋಗಿ ಹನಿ ಬಡಿತೈತಿ. ಹನಿ ಬಡದ ಬಳಿಕ ತಂದ ಇಲ್ಲಿ ಹಾಕ್ತಾರೆ. ಎಲ್ಲರೂ ಬರ್ರಿ ನಾವು ಇವ್ ಸಾತಾನು ಮುಗಿತಿನ ಕತಿ ಅಂತ ದನಿ ಇದ್ದ ಹೇಳ್ತಾನು. ಅವಾಗ ಆ ಒಬ್ಬ ಬಿದ್ದಿರ್ತಕ್ಕಂಥ ಹೀರೋ ನಿಜವಾಗಿ ದೈವ ಆಗಿ ಅವನ ಮೈಯಾಗ ದೈವ ಬಂದು ಅವ ಎದ್ದ ಎಲ್ಲರನ್ನೂ ಬಡಿತಾನ. ದೈವ ರೂಪದಾಗ ಬಂದ ಎಲ್ಲರನ್ನೂ ಬಡಿತಾನು ಅನ್ನೋದು ನಮಗೆ ತೋರಿಸ್ತಾರೋ. ಹಂಗ ಈ ಕಡೆ ಸಾವುಕಾರ ಏನಿರ್ತಾನ ದನಿ ಏನಿರ್ತಾನೋ ಅವನನ್ನು ಕೂಡ ಕೊಲ್ತಾನೋ ಅನ್ನೋದು ತೋರಿಸ್ತಾನ. ಕೊನೆಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಈಗ ನಿಯಮದ ಪ್ರಕಾರನ ಈಗ ನಮ್ಮ ಹೀರೋನ ಆ ಒಂದು ಕೋಲವನ್ನ ಕಟ್ತಾನ. ಅಂದ್ರೆ ಆ ದೈವದ ಒಂದು ವೇಷಗಳನ್ನ ದೈವದ ಒಂದು ವೇಷಭೂಷಣ ಅತ್ರನ್ನ ಹಾಕೊಂಡ್ರೆ ಈಗ ಕೋಲವನ್ನ ದೈವ ನರ್ತಕನಾಗಿನ ಈಗ ನಮ್ಮ ಹೀರೋ ನೃತ್ಯ ಮಾಡಾಕತ್ತಾನ ಅನ್ನೋದು ನಮಗೆ ತೋರಿಸ್ತಾರ. ಹಂಗ ಇಲ್ಲಿ ಏನಾಕೈತಪ್ಪ ಅಂದ್ರೆ ಕಾಡಿನ ಮೂಲಕ ಕಾಡಿನಿಂದ ಯಾರೋ ಕರೆದಂಗ ಆಕೈತಿ ಆ ಒಬ್ಬ ದೈವ ಮಾಡುವಾಗ. ಹಂಗ ಆ ಒಂದು ಕೈಯಾಗ ಒಂದು ಪಂಜುರ್ಲಿ ಅಂದ್ರೆ ಬೆಂಕಿಯನ್ನು ಹಿಡ್ಕೊಂಡ್ರೆ ಆ ಒಂದು ಕಾಡಿನಾಗ ಹೋಗ್ಬಿಡ್ತಾನ್ರಿ ಆ ಒಬ್ಬ ಹೀರೋ. ವಾದೊಳಗೆ ಫಸ್ಟ್ ಮಾಯ ಆಗಿದ್ದ ದೈವನು ಕೂಡ ಅಲ್ಲಿ ಇರ್ತೈತಿ. ಈಗ ಈ ದೈವನು ಕೂಡಿ ಅಲ್ಲಿಂದ ಎರಡು ಸೇರಿ ಮಾಯ ಆಗಿಬಿಡ್ತೈತಿ ಅನ್ನೋದು ನಮ್ಗೆ ತೋರಿಸ್ತಾರೆ. ಇಲ್ಲಿಗೆ ಮೂವಿ ಮುಗಿತೈತಿ. ನೋಡ್ರಲ್ಲ ಹೆಂಗ ಅನಿಸ್ತು ಮೂವಿ. ಈ ಮೂವಿ ಬಗ್ಗೆ ಏನೋ ಇದರ ಕಮೆಂಟ್ ಮಾಡ್ರಿ. ಹಂಗ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಕಿರಣ್ ಕನ್ನಡ ಸ್ಟೋರಿ ಅನ್ನೋ ಯೂಟ್ಯೂಬ್ ಚಾನಲ್ ಹಂಗ ಫೇಸ್ಬುಕ್ ಅನ್ನ ಫಾಲೋ ಮಾಡ್ಕೋರಿ. ಮತ್ತೆ ಮುಂದಿನ ರವಿವಾರ 8 ಗಂಟೆಗೆ ಮೊನ್ನೆ ಮುಂದೆ ಹಾಜರಿರ್ತೈತಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.